ಇಂದಿನ ದಿನಗಳಲ್ಲಿ ಬ್ಲೌಸ್ಗಳದ್ದೇ ಒಂದು ಹೊಸ ಟ್ರೆಂಡ್. ನಾನಾ ರೀತಿಯ ಬ್ಲೌಸ್ ಡಿಸೈನ್ಗಳು ಲಭ್ಯವಿದೆ. ಆದರೆ ಎಲ್ಲ ರೀತಿಯ ಡಿಸೈನ್ಗಳು ಎಲ್ಲರಿಗೂ ಸರಿ ಹೊಂದೋಲ್ಲ. ಯಾರು ಯಾವ ರೀತಿಯ ಬ್ಲೌಸ್ಗಳನ್ನು ಧರಿಸಿದರೆ ಚೆನ್ನ ಎಂಬುದನ್ನು ಬನ್ನಿ ನೋಡೋಣ. ನಮಸ್ತೆ, ನಾನಿವತ್ತು ಕೊಡ್ತಿರೋ ಇನ್ಫಾರ್ಮೇಷನ್ ಅಂದರೆ ಬೊಟಿಕ್ ಬಗ್ಗೆ. ಬೊಟಿಕಲ್ಲಿ ಏನೇನು ಹೊಲಿಸ್ಕೋಬೋದು, ಒಂದು ಬ್ಲೌಸ್ ಹೊಲಿಸ್ಕೋಬೋದು, ಒಂದು ಗೌನ್ ಹೊಲಿಸ್ಕೋಬೋದು, ಒಂದು ಲೆಹಂಗಾ ಹೊಲಿಸ್ಕೋಬೋದು. ಸಣ್ಣ ಇದ್ದವರು ಸಾಧಾರಣವಾಗಿ ಸ್ವಲ್ಪ ಶಾರ್ಟ್ ಬ್ಲೌಸನ್ನು ಹೊಲಿಸ್ಕೊಳ್ಳಿ. ನಾ ಹೇಳೋದೇನು ಅಂದರೆ, ಸಣ್ಣ ಇದ್ದವರಿಗೆ ಸ್ವಲ್ಪ ಸ್ಲೀವ್ಸ್ ಲಾಂಗ್ ಹೊಲಿಸ್ಕೊಂಡ್ರೆ ಚೆನ್ನಾಗಿ ಕಾಣುತ್ತದೆ. ದಪ್ಪ ಇದ್ದವರು ಆದಷ್ಟು ಡೀಪ್ ಹಾಕಿ ಬ್ಲೌಸು, ಬ್ರಾಡ್ ಹಾಕಿ ಬ್ಲೌಸು, ಅವರಿಗೆ ಚೆನ್ನಾಗಿ ಕಾಣುತ್ತದೆ. ನಾನು ಇವಾಗ ಕೆಲವೊಂದು ಬೋಟಿಕ್ ಡಿಸೈನ್ ಮಾಡಿರೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದರ ಪ್ರಕಾರ ನೀವು ನೋಡ್ಕೋಬೋದು. ಇಲ್ಲಿ ನೋಡ್ತಾ ಇರೋಂಥರ ಬ್ಲೌಸು ಸಣ್ಣ ಸೈಜ್ ಅವ್ರದ್ದು. ಈ ಬ್ಲೌಸಲ್ಲಿ ಬೋಟ್ ನೆಕ್ ಕೊಟ್ಟಿದ್ದೀವಿ. ಬೋಟ್ ನೆಕ್ ಕೊಟ್ಟು ತುಂಬ ಬ್ರಾಡಾಗಿ ಬೋಟ್ ನೆಕ್ ಕೊಟ್ಟಿದ್ದೀವಿ. ಮತ್ತು ಮಧ್ಯದಲ್ಲಿ ತುಂಬ ದೊಡ್ಡದಾಗಿ ಓಪನ್ ಇಲ್ಲ, ಚಿಕ್ಕದಾಗಿ ಓಪನ್ ಇದೆ. ಪ್ಲಸ್ ಇದನ್ನು ಡೀಪ್ ತುಂಬ ಹಾಕಿದ್ದೀವಿ. ಆಮೇಲೆ ಸುತ್ತಲೂ ಎಂಬ್ರಾಯ್ಡ್ರಿ ಮಾಡಿದ್ದೀವಿ. ಏನಕ್ಕೆ ಎಂಬ್ರಾಯ್ಡ್ರಿ ಮಾಡಿದ್ದೀವಿ ಅಂದರೆ, ಇದು ತುಂಬ ಪ್ಲೇನ್ ಫ್ಯಾಬ್ರಿಕ್ಕು. ಮತ್ತು ಇದು ಬ್ಲೌಸ್ ಒಂದು ಸ್ವಲ್ಪ ಗ್ರ್ಯಾಂಡ್ ಮಾಡಿದ್ರೇ ಇವಾಗ ಎಲ್ಲ ಲೆಹೆಂಗಾಸ್ಗೂ ಅಥವಾ ಸ್ಯಾರೀಸ್ಗೂ ಚೆನ್ನಾಗಿ ಕಾಣುತ್ತದೆ. ಆಮೇಲೆ ಇದು ಪ್ಲೇನ್ ಫ್ಯಾಬ್ರಿಕ್ ಆದ್ದರಿಂದ ಇದಕ್ಕೆ ಕಾಂಟ್ರಾಸ್ಟ್ ಮಾಡಿದ್ದೀವಿ. ಸ್ಲೀವ್ಸ್ ಅಂದರೆ ತುಂಬ ಚಿಕ್ಕ ಸ್ಲೀವ್ಸು. ಇದನ್ನು ಸ್ಲೀವ್ ಸ್ಟೈಲು ಕ್ಯಾಪ್ ಸ್ಲೀವ್ಸ್ ಅಂತ ಹೇಳ್ತೀವಿ. ಈ ಕ್ಯಾಪ್ ಸ್ಲೀವ್ಸಿಗೆ ಮತ್ತೆ ನಾವು ಒಂದು ಸ್ವಲ್ಪ ಎಂಬ್ರಾಯ್ಡ್ರಿ ಕೊಟ್ಟು ಚೈನ್ ಸ್ಟೋನ್ ಕೊಟ್ಟಿದ್ದೀವಿ. ಭಾರಿ ಚೈನ್ ಸ್ಟೋನು ಕೊಡಬಾರ್ದು. ಏನಕ್ಕೆಂದರೆ ಅದು ಸ್ಯಾರಿಗೆ ತೆಗ್ಲಾಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸ್ಯಾರಿಯಲ್ಲಿರೋ ಮೆಟೀರಿಯಲ್ಸ್ ಎಲ್ಲ ವಾಪಸ್ ಬರುತ್ತೆ. ಆದಷ್ಟು ಒಂದೇ ಚೈನ್ ಸ್ಟೋನ್ ಕೊಟ್ಟು ಥ್ರೆಡ್ ಎಂಬ್ರಾಯ್ಡ್ರಿ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಕಾಣ್ತದೆ. ಇದು ಫ್ರಂಟ್ಗೂ ಸಹ ಬೋಟ್ ನೆಕ್ ಕೊಟ್ಟಿದ್ದೀವಿ. ಬೋಟ್ ನೆಕ್ ಕೊಟ್ಟು ಇದರಲ್ಲೂ ಸಹ ಪೂರ್ತಿ ಕೊಟ್ಟಿದ್ದೀವಿ. ಏನಕ್ಕೆ ಪೂರ್ತಿ ಕೊಟ್ಟಿರೋ ಕಾರಣವೇನೆಂದರೆ, ಇವ್ರು ಲೆಹೆಂಗಾ ಹಾಕೊಂಡಾಗ ಇದು ಪೂರ್ತಿ ಕಾಣುತ್ತದೆ. ಅದೇ ಸ್ಯಾರಿ ಹಾಕೊಂಡಾಗ ಬರೀ ಅರ್ಧ ಮಾತ್ರ ಕಾಣುತ್ತದೆ. ಈ ಥರ ಬ್ಲೌಸು ನೀವು ಹಾಫ್ ಸ್ಯಾರಿಗಾದರೂ ಹಾಕೋಬೋದು, ಅಥವಾ ನಿಮ್ಮ ಸ್ಯಾರಿಗಾದರೂ ಹಾಕೋಬೋದು, ಅಥವಾ ಲೆಹೆಂಗಾಗೆ ಶಾರ್ಟ್ ಬ್ಲೌಸ್ ಆದರೂ ಹಾಕೋಬೋದು. ಇದು ನೋಡ್ತಾ ಇರೋದು ಇನ್ನೊಂದು ಬ್ಲೌಸು, ಇನ್ನೊಂದು ಕಲ್ಲರು. ಆಮೇಲೆ ಇದ್ರದಲ್ಲಿ ಫ್ಯಾಬ್ರಿಕ್ಕೇ ಈ ಥರ ಇರೋದು. ಆಮೇಲೆ ಇದು ನೋಡ್ತಾ ಇರೋದು ಬ್ಯಾಕ್ದು. ಇದು ಕೂಡ ಸ್ವಲ್ಪ ಬೋಟ್ ನೆಕ್ ಕೊಟ್ಟಿದ್ದೀವಿ. ಮತ್ತು ಒಂದು ಸ್ವಲ್ಪ ಮಧ್ಯದಲ್ಲಿ ತುಂಬ ಬ್ರಾಡ್ ಕೊಟ್ಟಿದ್ದೀವಿ. ಇದು ಮೀಡಿಯಮ್ ಸೈಜ್ ಇರೋವರಿಗೆ ಸ್ವಲ್ಪ ಬ್ರಾಡ್ ಕೊಟ್ಟರೆ ಅವರ ಏನಾಗುತ್ತದೆ ಅಂದರೆ, ಸ್ಕಿನ್ನು ಬಹಳ ಜಾಸ್ತಿ ಕಾಣುತ್ತದೆ. ಅವಾಗ ಬಹಳ ಜಾಸ್ತಿ ಕಂಡಾಗ ಅವರು ಸ್ವಲ್ಪ ಸಣ್ಣ ಕಾಣ್ತಾರೆ. ಫ್ಯಾನ್ಸಿ ಸ್ಯಾರೀಸ್ಗಾಗಲಿ, ರೇಷ್ಮೆ ಸೀರೆಸ್ಗಾಗಲಿ, ಪಾರ್ಟಿ ವೇರ್ಸ್ಗಾಗಲಿ ಟಕ್ ಅಂತ ಹಾಕೊಂಡು ಹೋಗ್ಬೋದು ಇದು ಬ್ಲೌಸ್ನ. ಹಿಂದಿಂದಾಯಿತು, ಮುಂದಿನದು ಹೇಳ್ತೀನಿ. ಮುಂದಿಂದು ಇದನ್ನು ಬೋಟ್ ನೆಕ್ ಹಿಂದೆ ಮಾಡಿ ಫ್ರಂಟಿಗೆ ಒಂದು ಸ್ವಲ್ಪ ಡೀಪ್ ಕೊಟ್ಟಿದ್ದೀವಿ. ಏನಕ್ಕೆ ಅಂದರೆ, ಫ್ರಂಟು ಬ್ಯಾಕು ಬೋಟ್ ನೆಕ್ಕೆ ಮಾಡಿಬಿಟ್ರೆ ದಪ್ಪ ಇದ್ದವರಿಗೆ ತುಂಬ ದಪ್ಪವಾಗಿ ಕಾಣ್ತಾರೆ. ಅದಕ್ಕೆ ಒಂದು ಸ್ವಲ್ಪ ಡೀಪ್ ಕೊಟ್ಟಿದ್ದೀವಿ. ಮತ್ತು ಡೀಪ್ ಮಾಡಿದಷ್ಟು ಬ್ಲೌಸು ಚೆನ್ನಾಗಿ ಕುತ್ಕೊಳ್ಳುತ್ತೆ. ಇಲ್ಲಿ ನೋಡ್ತಾ ಇರೋದು ಅಂದ್ರೆ, ಇದು ಒಂದು ವೇಸ್ಟ್ ಕೋಟು. ಇದಿರೋದೇ ಬಟ್ಟೆ ಇಷ್ಟೇ, ಒಂದು ಅರ್ಧ ಮೀಟ್ರ್ ಬಟ್ಟೆ ತಂದಿದ್ದು ಇದನ್ನು. ಬಟ್ ಇದನ್ನು ಹೇಗೆ ಮಾಡ್ಕೋಬೋದು ಅಂದರೆ, ಈ ವೇಸ್ಟ್ ಕೋಟ್ನ ನಾವು ಸ್ಕರ್ಟ್ಸ್ಗೆ ಹಾಕ್ಬೋದು, ಪ್ಯಾಂಟ್ಸ್ಗೆ ಹಾಕ್ಬೋದು, ಮೆಹಂದಿಗೆ ಹಾಕ್ಬೋದು. ಹಿಂದಿನ ಭಾಗ ತುಂಬ ಪ್ರಾಮುಖ್ಯ ಕೊಟ್ಟಿದ್ದೀವಿ ವೇಸ್ಟ್ ಕೋಟಿಗೆ. ಏನಕ್ಕೆ ಅಂದರೆ, ಈ ಮುಂದೆ ಎಷ್ಟು ನೋಡ್ತಾರೋ ಜನರು ಹಿಂದೆನೂ ಅಷ್ಟೇ ನೋಡುವುದಂತೂ ಗ್ಯಾರಂಟಿ. ಅದಕ್ಕಾಗಿ ಹಿಂದೆ ಫುಲ್ ನೆಟ್ ಕೊಟ್ಟು ಅದಕ್ಕೆ ಆದ ಒಂದೊಂದು ಮೋಟಿವ್ ಅಣಿಸಿದ್ದೀವಿ. ಮೋಟಿವ್ ಏನಕ್ಕೆ ಅಣಿಸಿದ್ದೀವಿ ಅಂದರೆ, ಮುಂದೆ ತುಂಬ ಗ್ರ್ಯಾಂಡ್ ಆಗಿದೆ, ಹಿಂದೆ ತುಂಬ ಪ್ಲೇನ್ ಆಗಬಾರ್ದು. ಅದಕ್ಕಾಗಿ ಪಾರ್ಟಿ ವೇರಿಗೆ ಇದು ತುಂಬ ಚೆನ್ನಾಗಿ ಕಾಣುತ್ತದೆ. ಮತ್ತು ನೀವೇನಾದರೂ ಕ್ಯಾಶುವಲ್ ಪಾರ್ಟಿ ವೇರ್ಸ್ಗೆ, ನೈಟ್ ಪಾರ್ಟೀಸ್ಗೆ, ಮೆಹಂದಿ ಪಾರ್ಟೀಸ್ಗೆ ಎಲ್ಲ ಹೋದಾಗ ಈ ವೇಸ್ಟ್ ಕೋಟ್ ಹಾಕ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಕಾಣ್ತದೆ. ಈಗ ನೀವು ನೋಡ್ತಿರೋ ಬ್ಲೌಸು 2 ಕಲರ್ ಕಾಂಬಿನೇಷನ್ನು. ಒಂದು ಕೆಳಗಿನ ಸೆಲ್ಫ್ ಕ್ಲಾತು, ಇನ್ನೊಂದು ಬಂದು ನೆಟ್ ಯೂಸ್ ಮಾಡಿದ್ದೀವಿ. ಇದಕ್ಕೆ ತುಂಬ ಮಲ್ಟಿ ಕಲರ್ಸ್ ಎಲ್ಲ ಯೂಸ್ ಮಾಡಿದ್ದೀವಿ. ಮಲ್ಟಿ ಕಲರ್ಸು, ನಿಯಾನ್ ಕಲರ್ಸು ಎಲ್ಲ ಯೂಸ್ ಮಾಡಿದ್ದೀವಿ. ಇದೆಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿ. ಇದಕ್ಕೆ ಸೀಕ್ವೆನ್ಸು ಹಾಕಿದ್ದೀವಿ ಮತ್ತು ಥ್ರೆಡ್ಡು ಫಿಲ್ ಮಾಡಿದ್ದೀವಿ. ಏನಕ್ಕೆ ಇದನ್ನು ತುಂಬ ಕಲರ್ಫುಲ್ಲಾಗಿ ಮಾಡಿದ್ದೀವಿ ಅಂದರೆ, ಪ್ರತಿಯೊಂದು ಸ್ಯಾರಿಗೂ ಹಾಕ್ಬೋದು. ಗ್ರೀನ್ ಸ್ಯಾರಿಗೆ ಹಾಕ್ಬೋದು, ರೆಡ್ ಸ್ಯಾರಿಗೆ ಹಾಕ್ಬೋದು, ಗೋಲ್ಡ್ ಕಲರ್ ಸ್ಯಾರಿಗೆ ಹಾಕ್ಬೋದು, ಅಥವಾ ಕ್ರೀಮ್ ಕಲರ್ ಸ್ಯಾರಿಗೂ ಹಾಕ್ಬೋದು. ಅದಕ್ಕಾಗಿ ಎಲ್ಲ ಕಲರ್ಸು ಯೂಸ್ ಮಾಡಿದ್ದೀವಿ ಇದಕ್ಕೆ. ಇದೇ ಬಂದು ಹಿಂದಿಂದು. ಮುಂದಿನ ತೋರಿಸ್ತೀನಿ. ಮುಂದಿಂದು ಸಹ ನಾವು ಬೋಟ್ ನೆಕ್ ಹಾಕಿ, ಮತ್ತು ನಿಮಗೆ ಇಲ್ಲಿ ಸಹ ಹಾಫ್ ಏನು ಕೊಟ್ಟಿದ್ದೀವಿ ಅಂದರೆ, ಇದು ಸ್ಯಾರಿಗೆ ಬ್ಲೌಸ್ ಮಾತ್ರ. ಇನ್ನೊಂದು ಕಡೆ ಮುಚ್ಚೋಗುತ್ತೆ, ಅದಕ್ಕೆ ಮಾತ್ರ ಹಾಫ್ ಕೊಟ್ಟಿದ್ದೀವಿ.
ನಾವು ಸ್ಲೀವ್ಸ್ಗೆ ಚಿಕ್ಕ ಮೋಟಿವ್ ಹಾಕಿದ್ದೀವಿ. ಏನಕ್ಕೆ ಅಂತಂದರೆ ಫುಲ್ ತುಂಬದಾಗಿರುತ್ತೆ ಅಂತ. ಆಮೇಲೆ ಬ್ಲೌಸ್ ಹಾಕ್ಕೊಂಡಾಗ ಬ್ಯಾಕ್ ಹೆಂಗೆ ಎಷ್ಟು ಇಂಪಾರ್ಟೆಂಟೋ, ಫ್ರಂಟ್ ಎಷ್ಟು ಇಂಪಾರ್ಟೆಂಟೋ, ಸ್ಲೀವ್ಸು ಹಾಗೆ ಇಂಪಾರ್ಟೆಂಟು. ಇದೊಂದು ಸ್ವಲ್ಪ ವೇರಿಯೇಷನ್ಸ್ ಆಗಿರುತ್ತೆ. ಏಕೆಂದರೆ ಎಲ್ಲ ಕಡೆ ಇಟ್ಟಾಗ ಎಲ್ಲ ಮೋಟಿವ್ಸು ಎಲ್ಲ ಸ್ಲೀವ್ಸ್ ಎಲ್ಲ ಸ್ಪ್ರೆಡ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ಎಕ್ಸ್ಕ್ಲೂಸಿವ್ ಆಗಿ ಕಾಣುತ್ತೆ ಎಲ್ಲ ಸ್ಯಾರೀಸ್ಗೂ ಅದು. ಇವಾಗ ಬೊಟಿಕಲ್ಲಿ ಬೇರೆ ಆದ ರೀತಿಯಲ್ಲಿ ಬ್ಲೌಸ್ಗಳನ್ನು ಹೊಲಿಸ್ಕೋಬೋದು. ನೀವು ಹೊಲಿಸ್ಕೋಬೋದು, ನಿಮ್ಮ ಫ್ರೆಂಡ್ಸ್ಗೂ ಸಹ ಹೇಳ್ಬೋದು. ಮಹಿಳೆಯರಿಗೆ ಒಂದು ಉದ್ಯೋಗದ ಆಪರ್ಚುನಿಟಿ ಸಹ ಆಗುತ್ತದೆ. ನಿಮ್ಮ ರೇಷ್ಮೆ ಸೀರೆಗಳು, ಹಳೆಯ ರೇಷ್ಮೆ ಸೀರೆಗಳಿಗೆ ನನಗೆ ಬ್ಲೌಸ್ ಇಲ್ಲ ಅಂದ ಕೂಡಲೇ ನಿಮ್ಗೆ ಒಂಥರ ಬೇಸರ ಆಗುತ್ತೆ. ಅಯ್ಯೋ, ನಾನು ಮದುವೆ ಮಾಡ್ಕೊಂಡಾಗ ಬ್ಲೌಸ್ ಇದೆ, ಇವಾಗ ಸ್ಯಾರಿ ಇದೆ, ಬ್ಲೌಸ್ ಇಲ್ಲ ಅಂದಾಗ ತಕ್ಷಣಕ್ಕೆ ನೀವು ಮಾರ್ಕೆಟ್ಗೆ ಹೋಗಿ ನಿಮಗೆ ಮ್ಯಾಚಿಂಗ್ ಕಲರ್ ತೊಗೋಬೋದು. ಅದರ ಪ್ರಕಾರ ನೀವು ಡಿಸೈನ್ ಮಾಡಿಸ್ಕೋಬೋದು. ಬಹಳ ಡಿಸೈನ್ಸ್ ಮಾಡಿಕೊಂಡು ನಾನು ತೋರಿಸಿದ್ದೀನಿ. ಅದನ್ನೆಲ್ಲ ನೀವು ಹಾಕ್ಕೊಂಡು ಆ ಬ್ಲೌಸ್ನೆಲ್ಲ ಹಾಕ್ಕೊಂಡು ನೀವು ಸಂತೋಷವಾಗಿ ಇರ್ತೀರಾ ಅಂತ ನಂಬಿದ್ದೀನಿ. ನಮಸ್ಕಾರ. ನಿಮ್ಮ ಹಳೆಯ ಸೀರೆಯನ್ನು ಸಹ ನಮ್ಮ ಇಂದಿನ ಫ್ಯಾಷನ್ ಟ್ರೆಂಡ್ಗೆ ಸರಿದೂಗುವುದು ಈ ಬ್ಲೌಸ್ ಡಿಸೈನ್ಗಳು. ನೀವು ನಿಮ್ಮ ಕ್ರಿಯಾಶೀಲತೆಯನ್ನು ಬಳಸಿ ವಿಧವಾದ ಬ್ಲೌಸ್ಗಳ ಡಿಸೈನ್ಗಳನ್ನು ರಚಿಸಿ ಮೆಚ್ಚುಗೆಗೆ ಪಾತ್ರರಾಗಿ.